ಸುಪ್ಪಿ ವರ್ಸಸ್ ಸುಪ್ಪಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಾ ಇದೀವಿ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಮುನಿರತ್ನಂ ಮತ್ತು ಹಿರಿಯ ನಿರ್ಮಾಪಕರಾದ ಕೆ ಮಂಜು ಅವರೇ. ನಿರ್ಮಾಪಕರ ಸಂಘದ ಅಲ್ಲ ಸರ್, ನೀವು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಮಂಜು ಮತ್ತು ಮುನಿರತ್ನ ಇಬ್ರು ಕೂಡ ಡ್ರಾಮಾ ಮಾಡ್ತಾ ಇಲ್ಲ, ಇಬ್ರು ಕೂಡ ಸೀರಿಯಸ್ ಆಗಿದ್ದೀರಿ ಅನ್ನೋದು ಒಂದು ಕ್ಲಿಯರ್ ಮಾಡಿ ಸರ್. ಪ್ರಮಾಣವಾಗಿ ಆತ್ಮಪೂರ್ವಕ ನಾನು ಡ್ರಾಮಾ ಮಾಡ್ತಾರೆ ಸರ್. ಸೀರಿಯಸ್ ಆಗಿದ್ದೀರಿ, ತಪ್ಪೇನಿದೆ ಸರ್. ನಾನು ಸಿನಿಮಾ ಬಿಡುಗಡೆ ನಾನು ಓಡಾಡ್ತೀನಿ ಸರ್. ನಾನು ಡ್ರಾಮಾ ಹೇಳ್ತೀನಿ. ನಾವು ಸುಳ್ಳು ಹೇಳ್ಕೊಂಡು ಪಬ್ಲಿಸಿಟಿ ಪರ್ಪಸ್ ಬಂದಿಲ್ಲ ಸರ್. ಸಿನಿಮಾ ಮಾಡಿ ಪಬ್ಲಿಸಿಟಿಗೆ ಹಿಂದೆ ಹೋಗುವಂತ ವ್ಯಕ್ತಿಗಳು ನಾವಲ್ಲ. ಮತ್ತೆ ಟಿವಿಯಿಂದ ಟಿವಿಗೆ ಯಾಕೆ ತಿರುಗ್ತಾ ಇದ್ರಿ ನೀವು ಇಬ್ರು? ಭಯ ಅಲ್ವಾ? ಭಯ ಅಲ್ವಾ? ನಾಳೆ ಪಬ್ಲಿಸಿಟಿ ಕೊಡಲ್ಲ ಆ ಭಯ. ನಾವ್ ಎದ್ದು ಬಿದ್ದು ಬರ್ತಾ ಇದೀವಿ ನಿಮ್ ಸಾವಾಸಕ್ಕೆ ಎಲ್ಲ ಟಿವಿಯಿಂದ. ನಮ್ಗೆ ಯಾಕ್ಬೇಕು? ಅಲ್ಲ, ನೀವು ಒಂದೇ ಕಾರಲ್ಲಿ ಹೋಗ್ತಾ ಇದೀರಿ, ಡ್ರೆಸ್ ಅಲ್ಲಿ ಒಳಗಡೆ ಇಟ್ಕೊಂಡು ಬೆಳಗ್ಗೆ 8:30 ಹಾಕೊಂಡಿರೋ ಶರ್ಟು ಸರ್ ಇದು. ಎಲ್ಲಾ ಆಗಿದ್ಯಾ? ಒಂದು ಟಿವಿನಲ್ಲಿ ನೀನು ಸ್ವಲ್ಪ ಜೋರ ಮಾತಾಡು, ಇನ್ನೊಂದು ಟಿವಿನಲ್ಲಿ ನಾನ್ ಜೋರ ಮಾತಾಡ್ತೀನಿ. ನಂದು ಚವರ್ಲೈಟ್ ಕ್ಯಾಪ್ಟಿವಾ, ಅವ್ರದ್ದು ಫಾರ್ಚುನರ್, ಎರಡು ಗಾಡಿ ನೋಡಕ್ ಒಂದೇ ತರ. ಬೆಳಗ್ಗೆ ತಾವು ನೋಡಿದೀರಾ ಶರ್ಟ್ ನೋಡಿ ಸರ್, ಬೆಳಗ್ಗೆಯಿಂದ ಒಂದೇ ಶರ್ಟ್ ಸರ್. ಆಮೇಲೆ ಈಗ ಬಾಬು ಮಾತು ಕೇಳ್ಬೇಡಿ ತಾವು ದಯವಿಟ್ಟು. ಅಲ್ಲಲ್ಲ, ಬಾಬುಗಿಬು ನಾವು ಬಾಬು ಯಾರ ಮಾತು ಇಲ್ಲ ಪಾಪ, ಅವ್ರು ಯಾರು ಹೇಳ್ಕೊಡಕ್ ಬಂದಿಲ್ಲ, ಅವ್ರನ್ನೇ ಕೇಳ್ತೀರಿ ಪಾಪ. ಹನ್ನೊಂದನೇ ಮುಖ ಸರ್ ಅದು. ಅಲ್ಲಲ್ಲ, ಇಲ್ಲ 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 ಪಾಪ, ಅವ್ರನ್ನೇ ಕೇಳ್ತೀರಿ. ಇಲ್ಲಿ ನಿಮ್ಮಿಬ್ಬರ ವಿಚಾರ ಇಲ್ಲ ಇಲ್ಲ, ಅವನು ನನಗೆ ತುಂಬಾ ಕನ್ವಿನ್ಸ್ ಈಗ ಜನ, ಯಾಕೆಂದ್ರೆ ಒಂದ್ ದಿವಸ ಹೊರಗೆ ಬರ್ಬೇಕು, ಎವ್ರಿ ಡೇ ಇಸ್ ನಾಟ್ ಸಂಡೇ. ನೀವಿಬ್ರು ಈಗ ಮಾತಾಡ್ತಾ ಇರೋದು ಒಂದ್ ದಿವಸ ಗೊತ್ತಾಗ್ಲೇಬೇಕು ಜನಕ್ಕೆ, ನೀವು ಬಿಡುಗಡೆ ಮಾಡ್ತಿರೋ ಇಲ್ವೋ ಅನ್ನೋದು. ಈಗ ಮಂಜು ಮೇಲೆ ಎಲ್ಲಾ ಆರೋಪಗಳು, ಅನುಮಾನಗಳು ಕಾಡ್ತಾ ಇರೋದು ಸರ್. ಮೊದಲನೇ ಪಾಯಿಂಟ್, ನಾನು ಉಪೇಂದ್ರಗೆ ನಿಮ್ಮನ್ನ ಯಾರೋ ಚೂ ಬಿಟ್ಟಿದ್ದಾರೆ. ಯಾರು? ನಿಮ್ಮನ್ನ ಯಾರೋ ಬೇರೆಯವ್ರು ಚೂ ಬಿಟ್ಟಿದ್ದಾರೆ. ಯಾರು ಚೂ ಬಿಟ್ಟಿದ್ದಾರೆ? ಯಾರು? ಬೇರೆ ಮುನಿರತ್ನ ತೊಂದರೆ ಕೊಡಿ ಅಂತ ಯಾರೊಬ್ರು ಬಿಟ್ಟಿದ್ದಾರೆ ನಿಮ್ ಉದ್ದೇಶ ಉದ್ದೇಶ ಏನ್ ತೊಂದರೆ ಕೊಡಿ ಅಂತ. ಮುನಿರತ್ನ ಬಗ್ಗೆ ಅವ್ರಿಗೆ ದ್ವೇಷ ಇದೆ ಸರ್? ಏನ್ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಈಗ ರಿಲೀಸ್ ಮಾಡಕ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಸರ್. ತಮ್ಮ ಚಾನಲ್ ಅಲ್ಲಿ ನಾನು ಕ್ಲಿಪ್ಪಿಂಗ್ಸ್ ಯಾವತ್ತು ಕಳಿಸಿದ್ದೀನಿ ನೋಡಿ ಸರ್, ಡೇಟ್ ಚೆಕ್ ಮಾಡಿ ಸರ್. ಇವ್ರು ಯಾವತ್ತು ಕೊಟ್ಟವ್ರೆ ನೋಡಿ ಸರ್. ನಾನು ಜನವರಿನಿಂದ ಪಬ್ಲಿಸಿಟಿ ಕಳಿಸ್ತಾ ಇದ್ದೀನಿ ಸರ್. ನೀವು ಅಧ್ಯಕ್ಷರಾಗಿ ಯಾಕೆ ಅವ್ರಿಗೆ ಬಿಟ್ಕೊಡ್ಬಾರ್ದು? ನಿರ್ಮಾಪಕರ ಸಂಘದ ಅಧ್ಯಕ್ಷ, ಅವರು ಕೂಡ ನಿರ್ಮಾಪಕರೇ ಸರ್. ತಾವ್ ಹೇಳೋದು ಪ್ರಶ್ನೆ ಮಾಡಿದ್ರೆ ಹೆಂಗೈತೆ ಅಂದ್ರೆ ಅವ್ರ ಕಿಡ್ನಿ ಹೋಗ್ಬಿಟ್ಟೈತೆ, ನಿನ್ ಕಿಡ್ನಿ ಕೊಡು, ಅವ್ರಿಗೆ ಲಿವರ್ ಹೋಗ್ಬಿಟ್ಟೈತೆ, ಇನ್ನೊಬ್ಬನಿಗೆ ಲಿವರ್ ಕೊಡು, ಇನ್ನೊಬ್ಬನ ಕಣ್ಣು ಹೋಗೈತೆ ಕಣ್ ಕೊಡು ಅಂದಂಗೈತೆ ಸರ್. ಅಧ್ಯಕ್ಷ ಆಗಿತ್ತು ಸರ್. 100% ಅವರು ಬಿಟ್ಕೊಡೋದ ಸರ್. ನಾನ್ ಬರ್ಬೇಕು, ನನ್ನಿಂದ ಅವ್ರು ಬರ್ಬೇಕು ಸರ್. ಅವ್ರು ಬಿಟ್ಕೊಡೋದು ಬೇಕಾಗಿಲ್ಲ. ಆಯ್ತು ಸರ್, ಭೀಮೂಸ್ ಬ್ಯಾಂಕ್ ಬಿಡೋಣ ಎಲ್ಲ ಸೇರ್ಕೊಂಡು. ಅದು ನೀವು ಆಗ್ತೈತೆ ರಾಜೇಶ್ ಸಿಂಗ್ ಬಾಬುನ ಆಕ್ಷನ್ ತರ್ತೀರಾ? ಒಳ್ಳೆ ಕಥೆ ಐತಲ್ಲ, ರಾಜೇಶ್ ಸಿಂಗ್ ಬಾಬುನೇ ನಮಗ್ ಸರ್. ಇವತ್ತು ನಮ್ಮ ಹಿರಿಯರು, ನಮ್ಮ ಅಂಬರೀಷ್ ಅಣ್ಣ ಹೇಳೋರು ಫೋನ್ ಮಾಡಿ ದಯವಿಟ್ಟು ಬನ್ನಿ, ನಾವು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ವಾಣಿಜ್ಯ ಮಂಡಳಿ ನಮ್ಮ ಮಾತೃ ಸಂಸ್ಥೆ, ಅಣ್ಣ ತಮ್ಮದಿರು ಕಿತ್ತಾಡೋದು ನಿಜ. ಪ್ರಾಪರ್ಟಿ ಮಾತೃ ಸಂಸ್ಥೆ ಅಲ್ಲ, ವಾಣಿಜ್ಯ ಮಂಡಳಿ ಕಿತ್ತಾಟ ಆಸ್ತಿ ಸಮಸ್ಯೆ ಅಲ್ಲ ಸ್ವಾಮಿ, ಇದು 25 ಕೋಟಿ ಪಿಕ್ಚರ್ ಅಂತೀರಿ. ಹೌದೌದು, ಯಾಕಂದ್ರೆ ವಾಣಿಜ್ಯ ಮಂಡಳಿ ಅಂಬರೀಷ್ ಅಣ್ಣ ಹೇಳವ್ರೆ ವಾಣಿಜ್ಯ ಮಂಡಳಿ ಕೂತ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರೆ ಸರ್. ಅವ್ರ ತೀರ್ಮಾನ ಅಂತಿಮ್. ನಾನು ಅಂಬರೀಷ್ ಅಣ್ಣಗೆ ಯಾರು ತೀರ್ಮಾನ ಅಂತಿಮ? ಅಂಬರೀಷ್ ಅಣ್ಣ ಸರ್. ಹಾಗಾದ್ರೆ ಚೇಂಬರ್ಗೆಲ್ಲ ಯಾಕೆ ಹೋದ್ರಿ ನೀವು? ಮುಂಚೆನೆ ಹೋಗ್ಬಿಡ್ಬೋದಾಗಿತ್ತು. ಇವ್ರು ಲೆಟರ್ ಯಾಕೆ ಕೊಟ್ರು ಚೇಂಬರ್ಗೆ? ಅಣ್ಣ ಅಂಬರೀಷ್ ಅಣ್ಣವ್ರ ಹತ್ರಕ್ಕೆ ಹೋಗ್ಬಿಟ್ಟು, ಅಣ್ಣ ದಯವಿಟ್ಟು ಮುನಿರತ್ನ ಮುಂದೆ ಕಳ್ಸಿಕೊಡ್ರಿ, ನನ್ನ ಚಿತ್ರನ ಬಿಡುಗಡೆಗೆ ಅವಕಾಶ ಅಲ್ಲೇ ಕೊಡ್ಬೇಕಾಯ್ತು ಲೆಟರ್ನ. ನಾವು ಫಸ್ಟ್ ಇವರು ಏಕಾಏಕಿ ಪಿಕ್ಚರ್ ರಿಲೀಸ್ ಮಾಡಿ ನಮ್ಗೆ ಗೊತ್ತಿಲ್ಲ ಸರ್. ಸುಮ್ಮನೆ ಬಂದು ನಾನು ರಿಲೀಸ್ ಮಾಡ್ತೀನಿ ಏಕಾಏಕಿ ಥಿಯೇಟರ್ ಮಾಡಿದ್ರೆ ನಂಗೆ ಗೊತ್ತಾಯ್ತು. ಒಂದೇ ಇರೋದು 2 ದಿನ ಒಂದೇ ಇರೋದು ಹೆಂಗ್ ಬರ್ತದೆ ಸರ್ ಗ್ಯಾಪು? ಸುಮಾರು 10 ವಾರ, 11 ವಾರ ಬೇಕು ಸರ್. ಸೊ 10 ವಾರ ಬಿಟ್ಟು ಬರ್ಬೇಕು. ಹೌದು. ಈಗ ನೀವು 100% ನೀವು 3ನೇ ತಾರೀಕಿಗೆ ಬಂದೇ ಬರ್ತೀರಾ? 101% ಬರ್ತೀನಿ. ಬಂದಿಲ್ಲ ಅಂದ್ರೆ ಅಲ್ಲ, ನೀವು ಕೂಡ ಅವ್ರ 3ನೇ ತಾರೀಕಿಗೆ ಬಂದಿಲ್ಲ ಅಂದ್ರೆ ಅವ್ರ 3ನೇ ತಾರೀಕಿಗೆ ಬಂದ್ರು ಕೂಡ ನೀವು ಬರ್ತೀರೋ ಬಿಡ್ತೀರೋ? ಆಮೇಲೆ ನಾನೆಲ್ಲ ಅವ್ರಿಗೆ ಬಂದಿಲ್ಲ ಅಂದ್ರೆ ಏನ್ ಮಂಜು ಬರ್ತೀನಿ ಸರ್. ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂದ್ರೆ ಸರ್, ಬಂದಿಲ್ಲ ಬರ್ತೀನಿ ಸರ್. ನಾನು ಬಂದಿಲ್ಲ ಪ್ರಶ್ನೆ ಇಲ್ಲ. ಬಂದಿಲ್ಲ ಅಂದ್ರೆ ಸರ್, ಇವ್ರು ಮಾತಾಡ್ದೇನು ಅಂದ್ರೆ ಬಂದಿಲ್ಲ ಅಂದ್ರೆ ಏರ ಮನಗ್ ಬರ್ಕೊಡು ಇದೆಲ್ಲ ಇವ್ರು ಮಾಡೋದೇನಂದ್ರೆ ಒಂದು ನನಗೆ ನನ್ನ ಫೋರ್ಸ್ ಅಲ್ಲಿ ಚಕ್ಕತ್ತೆ ಕೂಗ್ತಾರೆ. ಬಂದಿಲ್ಲ ಅಂದ್ರೆ ಇವ್ರು ಯಾಕೆ ಸರ್? ನಾನು 13ನೇ ತಾರೀಕು ನಾನು ಥಿಯೇಟರ್ ಸೆಟ್ ಮಾಡ್ತಾ ಇದ್ದೀನಿ. ಎಲ್ಲ ಮಾಡಿಲ್ಲ ಅಂದ್ರೆ ಇಡೀ ನನ್ನ ಪಿಕ್ಚರ್ ನ ಇವ್ರಿಗೆ ಬರ್ಕೊಡ್ತೀನಿ ಸರ್. ನಾನು ಬರ್ಕೊಟ್ಬಿಡಿ ಅಂತ 3ನೇ ತಾರೀಕು ಬಹಳ ದೊಡ್ಡ ಚಾಲೆಂಜ್ ಹಾಕಿದಾರೆ. 3ನೇ ತಾರೀಕು ಅವ್ರು ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಆ ಪಿಕ್ಚರ್ ನಿಮಗೆ ಕೊಡ್ತಾರೆ. ಬೇಡ ಸ್ವಾಮಿ, ದಯವಿಟ್ಟು ಅವ್ರ ಪಿಕ್ಚರ್ ಕೊಡೋದು ಬೇಡ. ಅವ್ರ ಪಿಕ್ಚರ್ ಅವರೇ ಅಲ್ಲ ಸರ್, ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ, ನೀವು ಅಷ್ಟೇ ಕಾನ್ಫಿಡೆನ್ಸ್ ಹೇಳಿ. ನಾನು ರಿಲೀಸ್ ಮಾಡ್ಲಿಲ್ಲ ಸರ್. ಅವರು ಒಂದೊಂದು ಪಾಯಿಂಟ್ ಬೇಡ, ಮಾಧ್ಯಮದ ಮುಂದೆ ಹೇಳಿದ್ರೆ ನನಗೆ ಅದ್ರ ಕ್ಲಿಪ್ಪಿಂಗ್ ನಾನು ಕೊಟ್ಬಿಡಿ ಸಾಕು. ನಾನು ವಸೂಲಿ ಮಾಡ್ತೀನಿ. ನೀವು ಅಷ್ಟು ಹೇಳಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ಸಂಶಯ ಬರುತ್ತೆ. ಏನಂತ ನೀವು ಇದು ಏನೋ ರಿಲೀಸ್ ಮಾಡ್ತೀರಾ? ಇದು ಯಾವ ಉನ್ನಾರು ನನಗೆ ಅರ್ಥ ಆಯ್ತಲ್ಲ. ನಾನು ಸಿನಿಮಾ ಬರ್ಕೊಟ್ಟಿದ್ದು ಯಾವ್ದು ಅರ್ಥ ಅಲ್ಲ ಸರ್. ಅವ್ರು ಬರ್ಕೊಡಕ್ ರೆಡಿ ಇದಾರೆ, ನೀವು ಹೇಳಿ ಅಂತ.
ಸರ್ ಅವ್ರು ಬರ್ಕೊಡ್ತಾ ಅವ್ರಿಗೆ ಸರ್, ಒಂದು ರೂಪಾಯಿ ಬರ್ಕೊಡ್ತೀನಿ. ಹಂಗಾರೆ ನೀವು ಬರಲ್ಲ ಅಂದಂಗಾಯ್ತು ಸರ್, ನಾನ್ ಒಂದು ಬರ್ತೀನಿ ರೂಪಾಯಿ ಸರ್. ಔಟ್ಲೆಟ್ ಬರ್ತೀನಿ ಅಂತ ಹೇಳಿ ನೀವು. ಸರ್ ನಾನು ಇವತ್ತು ಅಂಬರೀಷ್ ಅಣ್ಣ ಮತ್ತೆ ಉಪೇಂದ್ರ ಅವ್ರು ಮೀಟ್ ಮಾಡ್ತಾ ಇದ್ದೀನಿ. ಅಂಬರೀಷ್ ಅಣ್ಣ ಮೀಟ್ ಮಾಡ್ಬಿಟ್ಟು ಅವ್ರು ಸರ್, ನೀನ್ ಬಾ ನಾನು ಯಾವ ಒಂದು ಕಾರಣಕ್ಕೆ ರೂಪಾಯಿ ಯಾಕಂದ್ರೆ ಬರ್ಕೊಡ್ತೀನಿ. ಅವ್ರು ಮಾತು ಕೊಟ್ಟಿದ್ದು ನಾನು ಇವತ್ತು ನಾನು ಇವತ್ತು ನನ್ನ ಡೇಟಿಗೆ ಬಂದಿಲ್ಲ ಅಂದ್ರೆ 1 ರೂಪಾಯಿ ಪಿಕ್ಚರ್ ಬರ್ಕೊಟ್ಬಿಡ್ತೀನಿ. ಯಾರು ನೀವು ಎಷ್ಟು ರೂಪಾಯಿ ಬರ್ಕೊಡ್ತೀರಿ ಹೇಳಿ. ಬೇಡ ಜನ ಬರ್ಕೊಡೋದ ನಾನು ಜನತೆ ತೀರ್ಮಾನ ಜನತೆ ಕೊಟ್ಬಿಡ್ತೀನಿ ಸಿನಿಮಾ Yes. ದಯವಿಟ್ಟು ನನ್ನ ಮಂಜು- ಸಿನಿಮಾನ ಸೊ ನಾನು- ಇಬ್ರು 3ನೇ ತಾರೀಕಿಗೆ ಬರೋದು ಗ್ಯಾರಂಟಿ. ಸರ್ ಎರಡು ಬರಬಾರ್ದು ದಯವಿಟ್ಟು ಸರ್ ಆಮೇಲೆ ಅದು ಅಲ್ಲ. ತಮ್ಮನ್ನ ಮನವಿ ಮಾಡ್ತೀನಿ ನಂದೇನು ಹೋಗೋದಿದೆ ಸರ್, ಇವ್ರು ಹೇಳಿ, ನೀವು ಎರಡು ಸಿನಿಮಾ ಬಂದಿದ್ದೀರಾ ಅಂತ ತಪ್ಪು ಸರ್ ನನಗೆ. ಜನದ ಮುಂದೆ ಹೇಳಿ ನೀವಿಬ್ರು ಒಟ್ಟಿಗೆ ಬರಬಾರ್ದು ಅಂತ ಸರ್, ಹೇಳಿ. ನಾನು ಮಾತಾಡ್ತಾ ಇದ್ರು ಸರಿ ಇದೆಯಾ ಸರಿ ಇಲ್ವಾ ತಾವೇ ತೀರ್ಮಾನ ಹೇಳಿ ಸರ್ ಸರ್. ಒಂದೇ ಜನಕ್ಕೆ ಇರೋದು ಬಿಟ್ಬಿಡೋಣ, ಜನಕ್ಕೆ ಸರ್, ಬಿಟ್ಬಿಡೋಣ, ಒಂದೇ ನೋಡೋಣ. ಇರೋದು ಯಾವ ಕಾರಣಕ್ಕೂ ಬರೋದು ಬೇಡ ದಯವಿಟ್ಟು ನಾನು ಮುನ್ರತ್ನಮಲ್ಲಿ ಮನೆ ಮಾಡ್ತೀನಿ. ಹಾ. ಒಂದೇ ಇರೋದು ಸಿನಿಮಾ ದಯವಿಟ್ಟು ಬೇಡ, ಎರಡು ಅದ್ದೂರಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೀವಿ. 10 ವಾರ ನಂತರ ಗ್ಯಾಪ್ ಕೊಟ್ಟು ದಯವಿಟ್ಟು ಬನ್ನಿ. ಉಪೇಂದ್ರ ಯಾವುದೇ ಸಿನಿಮಾ ಆಯ್ತು ಸರ್. ಮಾಡಿದ್ರೆ 10 ವಾರ ಗ್ಯಾಪ್ ಕೊಟ್ಟು ಬಂದು ಓಕೆ, ಮುನಿರತ್ನ ನಿಮ್ಮ ಫೈನಲ್ ಮಾತು. ಸರ್ ನಾನಂತೂ 3D ಸಿನಿಮಾ ಹಾ, ನಮ್ಮ ದಕ್ಷಿಣ ಭಾರತದಲ್ಲೇ ಇದುವರೆಗೂ ಸ್ಟ್ರೈಟ್ 3D ಯಾರು ಮಾಡಿಲ್ಲ. ಸ್ಟ್ರೈಟ್ ಸಬ್ಜೆಕ್ಟ್ ಬನ್ನಿ ಸರ್. ಅಲ್ಲಲ್ಲ ಹಾ. ಇವತ್ತು ಟೈಟಾನಿಕ್ ತಾವು ನೋಡಿದ್ರೆ ಅದು 2D ಕನ್ವರ್ಷನ್ 3D ಅದು ಇದು ಆಯ್ತು. ಸ್ಟ್ರೈಟ್ ಶೂಟಿಂಗ್ 3D ಇದು ಓಕೆ, ನೀವು 3ನೇ ತಾರೀಕಿಗೆ ಬರ್ತೀರಿ. ಸರ್ 100% ಬರ್ತೀನಿ ಸರ್. ಓಕೆ, ಸೊ ಧನ್ಯವಾದ ಇಬ್ಬರಿಗೂ, ಮಂಜು ಮತ್ತು ಹಿರಿಯ ಇಬ್ರು ನಿರ್ಮಾಪಕರಿಗೂ ಕೂಡ. ಸೊ ಕಠಾರಿ ವಿರಮದ ಗಾಡ್ ಫಾದರ್ ಕಾರ್ಯಕ್ರಮ ನೋಡಿದ್ರಿ. ಇಬ್ರು ಯಾವ ಸ್ಟ್ಯಾಂಡ್ ಇಂದ ಯಾವ ನಿಲುವಿನಿಂದ ಒಳಗಡೆ ಬಂದಿದ್ರು ಅದೇ ನಿಲುವಿಗೆ ಬದ್ಧರಾಗಿದ್ದಾರೆ. ಇನ್ನು ಮಂಜು ಮತ್ತು ಇವ್ರ ಮಧ್ಯದ ಈ ಟಗ್ ಆಫ್ ವಾರ್ ಎಲ್ಲಿ ತನಕ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಯಾವ್ಯಾವ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ ಅದು ಅವರೇ ಹೇಳಬೇಕು. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24.